ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಖುಷಿಯಾಗಿದೆ. ಈ ಅವಲಕ್ಕಿ ಬಗ ನೀ ನೋಡುತ್ತಿದ್ದರೆ ಹೊಟ್ಟೆಯಲ್ಲಿ ನನಗೀಗ ಯಾವಾಗ ತಿಂದೆನು ಅನಿಸ್ತಾ ಇದೆ. ನಿನ್ನಿಂದಲೇ ನಿನ್ನಿಂದಲೇ ಅವಲಕ್ಕಿ ಎಷ್ಟು ಮಾಡಿದ್ನಿ, ಇನ್ನು ಪಟ ಪಟ ಉಂಡು ಬಿಡ್ತೇನೆ. ಇವ್ರು ಯಾವಾಗ ಕುನ್ವಾರ ಯಾಕೆ ಹಸುವಾಗೈತೆ ನನ್ನ ಮೊದ್ಲ. ಈ ಸವಿಯಲ್ಲಿ ಹೋದ್ಲ ಮುಂಜಾನೆಯಿಂದ ಕಾಣಿಸವಾಳು. ಇನ್ನು ಎಲ್ಲ ಕಡೆ ಹುಡ್ಕಾಡಿದ್ನಿ, ಎಲ್ಲಿ ಕಾಣವಾಳ. ಅಡಿಗೆ ಮನ್ಯಾಗ ಏನಾರ ಏನು ಮಾಡಕತ್ತ ಏನು ಮತ್ತೆ ನೋಡ್ತೇನೆ ತಡಿ. ಮಂತಾನ ತೆಗೆದಿರ್ತಾಳ ಆ ತಳನ. ಯಾಕ್ರಿ ಅತ್ತಿಯವ್ರ ನಾ ಏನು ಮಾಡಿದ್ನಿ? ಅಡಿಬಿಟ್ಟು ಏನು ಮಾಡಿದ್ನಿ ಅಂತ ಕೇಳ್ತಿ ಏನು ಮತ್ತೆ ಕ್ವಶನ್ ನನಗೆ? ಅಲ್ಲ ನಿನ್ನ ಮದುವೆ ಹೋಗ್ತೀವಿ ಅನ್ನೋದು ಗೊತ್ತಾಯ್ತಾ ಇಲ್ಲ ನಿನಗೆ? ಗೊತ್ತಿದ್ದು ಮತ್ತೆ ಯಾಕೆ ಅವಲಕ್ಕಿ ಮಾಡಿಟ್ಟಿ ಇಲ್ಲಿ? ಅಯ್ಯೋ ಅತ್ತಿಯವ್ರ ಹೋದ್ರೆ ಏನಾದ್ರಿ ಮದ್ವೆಗೆ ಹೋಗಿ ಮುಟ್ಬೇಕಾದ್ರೆ ಮಧ್ಯಾಹ್ನ ಊಟ ಮಾಡ್ಬೇಕತ್ರಿ. ಮಧ್ಯಾಹ್ನದು ಮದ್ವೆಯಾಗ ಮತ್ತೆ ಹರ್ಯಾಗ ಏನು ಬ್ಯಾಡೇನ್ರಿ, ಒಟ್ಟು ಹಸ್ದೈತ್ರಿ ನಂದು ಮೊದ್ಲು. ಆತ ಸುದ್ದ ಆತ ಹಿಂಗೆ ಮಾಡಿದ್ರೆ ಮನಿ ಮಸೂತಿ ಮಾಡಿ ಕೈ ಬಿಡ್ತೀನಿ. ಅಲ್ಲ ನಿನಗೆ ಒಂದು ಈಟರ ಖಬ್ರಿಗಿಬ್ರು ಐತೇನ? ಅಲ್ಲ ಹೆಣ್ಮಗಳಾಗಿ ಮನಿ ಮಗಳಾಗಿ ಎಟ್ ಒಂದು ಈಟರ ಉಳಿಸೋದು ಮಾಡೋದು ಐತೆ ನೀನಂತೇಕ? ನಾ ಇಟ್ಟು ದಿನ ಗಳಿಸಿಟ್ಟಿದ್ದೆಲ್ಲ ಅಳಗಲ್ ಹತ್ತಾಕತ್ತಿ ಎಂದ್ ಬಂದಿ ಅವಾಗಿಂದ. ಅತ್ತಿಯರ ನೀವ್ಯಾಕೆ ಹಿಂಗೆ ಬಂದು ನಿಂತೀರಿ? ದೇವಿನ ಗತ್ಲೆ ರಾಕ್ಷಸ ಕಂಡಂಗೆ ಕನಾಕತ್ತೀರಿ, ತೆರಿ ಯಾಕೆ ಇಕ್ಕೊಂಡಿಲ್ರಿ? ಹಡಿಬಿಟ್ಟಿ ತಲೆ ಹಿಕ್ಕೋಬೇಕಂತಾನೆ ಹೊಂಟಿದ್ದಿ. ನೀ ಮತ್ತೆ ಎಲ್ಲಾರ ಅಡಿಗೆ ಮನ್ಯಾಗ ಏನಾರ ಮಾಡಿದ್ದಿ ಅಂತ ಹೇಳ್ಬೇಕಂತ ನೀನು ಹುಡ್ಕ್ಯಾಡ್ ಸಾಕಾತ್ ನನಗೆ. ಮತ್ತೆ ಅಡಿಗೆ ಮನೆಗೆ ಬನ್ನಿ ಇಲ್ಲಿ ಮಾಡೇ ಬಿಟ್ಟಿಯಲ್ಲ ಬರೋಟಾಗಿ. ನಾನು ಇನ್ನು ತಲೆ ಹಿಕ್ಕೊಂಡ ಸೀರೆ ಉಟ್ಕೊಂತೇನೆ. ಅದನ್ನ ಬಿಡ ಹಡಬಿಟ್ಟಿ. ಅಲ್ಲ ನಾ ಅಂತೇಳಿ ಇಲ್ಲಿ ಮಠ ಈ ಮನಿ ಉಳಿಸಿ ಬಳಸಿ ತಡಿಸಿ ಇಲ್ಲಿ ಮಠ ತಂದು ಇಟ್ಟೇನೆ. ಅದನ್ನ ನೀ ಯಾರ ಇದನ್ನೆಲ್ಲ ಉಡಿಗಿ ತೊಡಗಿ ಸ್ವಚ್ಛ ಮಾಡಿ ಕೈ ಬಿಡ್ತೇನೆ ಅನ್ನೋದು ಗೊತ್ತಾಗೈತೆ ನಾನು. ಅತ್ತಿಯವ್ರ ನಾ ಏನು ಮಾಡೀನ್ರಿ ಅಂತದು? ಅಲ್ಲ ನೀ ಅವಲಕ್ಕಿ ಯಾಕೆ ಮಾಡಿದ್ ಹೇಳ ನನಗೆ? ನಿನಗೆ ಒಂದು ಈಟರ ಬುದ್ಧಿ ಐತೇನ? ಮದ್ವೆಗೆ ಹೊಂಟಿವು, ಮದ್ವೆ ಮನ್ಯಾಗ ನಾಷ್ಟಕ್ಕೆ ಮಾಡಿರ್ತಾರೋ ಅಲ್ಲೇ ಹೋಗಿ ತಿಂದ್ರ ಆತು. ಇವತ್ತು ಒಂದಿನ ಉಳಿತಾಯ ಆಕತಿ ಮನ್ಯಾಗ ಮಾಡ್ಲಿಕ್ಕಂದ್ರೆ ಅನ್ನೋದು ಬುದ್ಧಿ ಐತಿ ಇಲ್ಲ ನಿನಗೆ? ಅದಕ್ಕೆ ಹಡಬಿಟ್ಟಿ ಸೊಸಿ ಅನ್ನೋದು ನಿನಗೆ. ಅದ್ರಾಗ ಮಾಡೋದು ಮಾಡಿ ಅವಲಕ್ಕಿ ಮಾಡಿ. ಅಲ್ಲ ಅವಲಕ್ಕಿ ಗ್ಯಾಸ್ ಹಿಡಿದೈತಿ ಹೊಟ್ಟೆ ಅನ್ನೋದು ನಿನಗೆ ಗೊತ್ತಿಲ್ಲ. ಇಲ್ಲಿ ಗ್ಯಾಸ್ ಹಿಡಿದು ಹೊಟ್ಟೆ ಇಟ್ಟು ಅವಲಕ್ಕಿ ತಿಂದ ಹೊಟ್ಟೆ ಗ್ಯಾಸ್ ಹಿಡಿತಂದ್ರೆ ಮಧ್ಯಾಹ್ನ ಒಂದು ನಾನು ಹುಡ್ದ ಈಗ ಮದ್ವೆಗಿಂತ ಮೊದಲ ಊಟಕ್ಕೆ ಹಾಕತ್ತಾರ. ಅಲ್ಲಿ ಹಸು ಹಾಕತ್ತೇನು? ಇಲ್ಲಿ ತಿಂದು ಹೋದ್ರೆ ಬುದ್ಧಿ ಐತೇನು? ಮತ್ತೆ ಅಲ್ಲಿ ಅರ್ಧಂಬರ್ಧ ಉಂಡು ಬರೋದ, ಮತ್ತೆ ಇಲ್ಲಿ ಸಂಜೆ ಮುಂದೆ ಹೊಟ್ಟೆ ಹಸಿದೈತೆ ಅಂತೇಳಿ ನಿಂತು ಬಿಡುದ. ಉಳಿತಾಯ ಮಾಡಾರ ಹೆಂಗೆ ಮಾಡ್ತಾರೆ ಗೊತ್ತೈತೇನ? ನೋಡ, ಮದುವೆ ಮುಂಜಿ ಕುಬುಸ ಕೊಂಚಿಗೆ ಏನಾರ ಇತ್ತು ಅಂದ್ರೆ ಅವತ್ತ ನಾಷ್ಟಾನು ಮಾಡಬಾರ್ದು, ಸಂಜೆ ಊಟಕ್ಕೂ ಮಾಡಬಾರ್ದು. ಒಮ್ಮೆ ನೋಡ ಹರಿಯಾಗಿ ಎದ್ದು ಕೂಡಲೇ ನಾಷ್ಟ ಮಾಡ್ಲಾರ್ದ ಹೋದಿವಿ ಅಂದ್ರೆ ಪಟ್ನ ಹೊಟ್ಟೆ ಹಸಿದೈತೆ ಭಾಳ ಆಡ್ ತಿನ್ನೋದಾಕತಿ. ಆಮೇಲೆ ಏನಾಕತಿ, ಮದುವೆ ಮುಗಿಸ್ಕೊಂಡು ಬಂದೀವಿ ಅಂದ್ರೆ ಮನೆಗೆ ಅಲ್ಲೇ ತಿಂದು ಬಂದಿರ್ತೇವ ರಗಡ್, ಹಂಗಾಗಿ ಹೊಟ್ಟಿನ ಹಸಂಗಿಲ್ಲ. ಅವತ್ತಿಂದು ಊಟನ ತಪ್ಪ ಹೊಕ್ಕತಿ, ಅಡಿಗೆನ ತಪ್ಪ ಹೊಕ್ಕತಿ, ಅಟ್ ಉಳಿತಾಯ ಆಕತಿ. ತಿಳ್ಕೋ, ಶಾಂತಕನ್ ಸೊಸೆಯಾಗಿ ಬಂದಿ ಅನ್ನಿಂದ ಬಂದಿಟ್ಟು ತಿಳ್ಕೋ. ನನಗೇನು ಓದ್ರಿ ಅತ್ತಿಯವ್ರ, ನೀವು ಮೊದಲೇ ಹೇಳ್ಬೇಕಲ್ರಿ ಅತ್ತಿಯವ್ರ. ಇರ್ಲಿಗ ನೀಗ ಊಟ ಮಾಡಕ್ ಹೋಗ್ಬೇಡ ಮನ್ಯಾಗ. ಅತ್ತಿಯವ್ರ ಮಧ್ಯಾಹ್ನ ಊಟ ಮಾಡೋದಕ್ಕೆ ಮುಂಜಾನೆ ನಾಷ್ಟ ಬಿಡಾಕತ್ತೇನ್ರಿ? ಏನ್ ಹೇಳಾಕತ್ತೀರಿ? ಹೌದು ಮತ್ತೆ ಬಿಡುದನ. ಹೋದರ ಹೋಗ್ಲಿ, ಮಾಡುದು ಮಾಡಿಯ ಏನ್ ಮಾಡಿ ಅಂತೇಳಿ ಅವಲಕ್ಕಿ ಮಾಡಿಟ್ಟಿ. ಅಟ ಸುಮ್ಮನೆ ಚಾ ಮಾಡಿ ಬಿಸ್ಕಿಟ್ ತಿಂದ ಎದ್ದು ಹೋಗುದಿರ್ತೈತಿ. ಮಾಡುದು ಮಾಡ್ಕೊಂಡು ಅವಲಕ್ಕಿ ಮಾಡಿಟ್ಟ. ಈಗ ನೀ ಏನು ತಿನ್ನಾಕ ಹೋಗ್ಬೇಡ. ಗಂಡ ಮಕ್ಳು ಯಾರು ಬರ್ತಾರೋ ಇಲ್ಲ ಗೊತ್ತಿಲ್ಲ, ಮದ್ವಿಗೆ ಬಂದ್ರೆ ಬಂದಿರ್ತಾರ, ಇಲ್ಲಾದ್ರೆ ಇಲ್ಲ ಅವ್ರು ತಿಂತಾರ. ಈಗ ನಾಷ್ಟ ನೀ ಎದ್ದು ನಡಿ ಹಂಗ ಸುಮ್ಮನೆ. ನಿನ್ ಗಂಡಗ ಮಾವಗ ಹೇಳ ಇದನ್ನ ತಿನ್ನಂತೇಳಿ, ಉಳಿದ್ರ ಮಾಡಿದ್ರ ಮಧ್ಯಾಹ್ನಕ್ಕೂ ಇದನ್ನ ತಿನ್ನಂತೇಳಿ ಹೇಳ. ಯಾದ್ ನಡೀನು. ನಾನು ಬಡ ಬಡ ತಲೆ ಇಕ್ಕೊಂಡು ಸೀರೆ ಉಟ್ಕೋಬೇಕಿನ ತಡ ಆಗೈತಿ. ಅಲ್ಲಿ ಮದ್ವಿ ಗಂಟ ದೌಡ್ನ ಹೋಗಿ ಕೆರಿಂದ ಹೌದು ಅನ್ಸ್ಕೋಬೇಕು, ಇಲ್ಲಾರ ಮತ್ತ ಏನ್ ನೋಡಿ ಊಟಕ್ಕೆ ಬಂದ್ರ ಅಂತಾರ. ನಡಿ ನಡಿ. ಕಾಗಿ ಮುದುಕಿ ನೀ ಹೋಗುದನ್ನ ಮುಟ್ಟುಕ್ ಹೊಂಟಿ, ಅಲ್ಲಿ ಮದ್ವಿಗೆ ಎಲ್ಲಿ ಹೊಂಟಿ? ಮತ್ತೆ ದೌಡ್ನ ಹೋಗಿ ಕುಂದಿರ್ತಾಳ ಅಂತ. ಹಾಳಾದ ಮುದುಕಿ. ಹೊಟ್ಟೆ ಹಸಿವಾಗೈತೆ ಅಂತೇಳಿ ಅವಲಕ್ಕಿ ಮಾಡಿದ್ನಿ, ಈಡಂಗೆ ಎಣ್ಣೆ ಹಾಕಿ ತಿನ್ನಿಸ್ಕೊಡ್ಲಿಲ್ಲ. ಡಬರಿ ಇಳಿಸಿಟ್ಟು ಬಾಯಿನ ಹೊರಗ. ಬನ್ರಿ ಅತ್ತೀರ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ನಿನ್ನ ನೋಡುತ್ತಾ ಕೂರಲಾರೆ, ನಿನ್ನನ್ನು ತಿನ್ನದೇ ಇರಲಾರೆ. ಬಾರ ಹೊರಗ ಹಡ್ಬಿಟ್ಟು ತಿನ್ಕೊಂತ ಕುಂತೇನ ಮತ್ತ. ಬನ್ರಿ ಅತ್ತೀರ, ಕೆಳಗಿಟ್ಟ ಮೊಸರ ಮುಚ್ಚಿ ಬರ್ತೇನೆ ತಡೀರಿ. ಏನು ಏಟ ಮೊಸರ ಇಟ್ಟಿರಿ? ಕುರ್ಲಾಪುರದಾಗ ರೈತರ ಪ್ರತಿಭಟನೆ ಮಾಡಾಕತ್ತಾರಂತ. ಇನ್ನ ಎಲ್ಲಿ ಹೋಗಿ ಮುಟ್ತೈತೆ ಏನೋ. ಇದು ಓಟ್ ಕೇಳಾಕಂದ್ರ ಸಚಿವರತ್ತ ಮುಖ್ಯಮಂತ್ರಿಗಳತ್ತ ಹೆಂಗ ಬರ್ತಾರ ಮನಿ ಬಾಗಿಲಿಗೆ ಬಂದ್ ಕೇರಿದ್ ಭಿಕ್ಷೆ ಬಿಡ್ದಂಗ್ ಬಿಡ್ತಾರ. ಈಗ ಯಾರೊಬ್ರು ಹಾಯಕ್ ತಯಾರಿಲ್ಲ. ಏನಕತೆ ಏನೋ. ನ್ಯೂಸ್ ನೋಡ್ಬೇಕಂದ್ರ ಲೈಟ್ ಒಂದು ಹೋಗ್ಯಾವಲ್ಲ. ಹಿಂದಿನ ಮಾನ್ಗಿಡಿ ನೀ ಅದೇನ, ನಾ ಎಲ್ಲೋ ಯಾವ್ದೋ ದೆವ್ ಬಂದಿದ್ದೇನೋ ತನ್ನೆ. ನೀವ್ ಅಣ್ಣವ್ರನ್ನ ದೇವಿನ ಗದ್ಲೆ ಕಾಣಕತ್ತೀನ. ಅಲ್ಲೇನ ಮತ್ತೆ ಹಿಂಗ್ಯಾ ಕೂದ್ಲಾ ಬಿಟ್ಕೊಂಡ್ ನಿಂತಿ ದೇವಿನಂಗ. ಕಟ್ಕೋ ಹೋಗೋದನ್ ಚಂದಂಗ. ಏನ್ ಮಾನ್ಗಿಡಿಯೋ.
ಸೊಸಿ ಬಂದ್ರು ಫ್ಯಾಷನ್ ಮಾಡ್ತಾಳೆ ಫ್ಯಾಷನ್. ರೀ ನಾ ಫ್ಯಾಷನ್ ಮಾಡಕತ್ತಿಲ್ಲ, ಮದ್ವಿ ಹೊಂಟೇನ ತಲಿ ಕೊಳಕಿದ್ನಿ, ಅದಕ್ಕೆ ಕೂದ್ಲ ಬಿಟ್ಕೊಂಡ ಒಂದಿಟ್ಟು ಜಡಿ ಬಿಡಿಸ್ಕೊಳಕತ್ತಿದ್ನಿ. ಅನುಗುಡ್ದ ಸೊಸಿದ್ ನೆನಪಾತ ಏನಾರ ಮಾಡಿಗಿದ್ದಾಳಂತೆ ಮನ್ಯಾಗ, ಅದಕ್ಕೆ ಆಕಿನ ಹುಡುಕ್ಯಾಡ್ಕೊಂತ ಹಂಗ ತಿರ್ಗ್ಯಾಡಕತ್ತೀನಿ ನೋಡು. ಆ ಕೂದ್ಲ ಕಟ್ಕೊಂಡು ಆಯ್ತು ತಿರ್ಗ್ಯಾಡು. ನಾ ಅಲ್ದ ಮತ್ತೆ ಯಾವಾರ ಮುದುಕ್ ನೋಡಿದಂದ್ರೆ ಎದಿ ಹೊಡ್ಕೊಂಡು ಸತ್ತ ಹೋಗ್ತಾನ ಅಲ್ಲೇ. ಮೊದ್ಲ ತಿಂದು ತಿಂದು ಕುಂಬಳಕಾಗಿ ಅದ್ರಾಗ ಹಿಂಗೆ ಕೂದ್ಲ ಬಿಡ್ಕೊಂಡು ಅಡ್ಡಾಡಿದಂದ್ರೆ ಅದೇನೋ ಮೋಹಿನಿ ಬಂದಾಳ ಅಂತ ಹೇಳಿ ಎದಿನ ಹೊಡ್ಕೋತಾರ. ಮತ್ತೆ ಯಾರು ನೋಡಿದ್ರಂದ್ರ ಮನಿಗೆ ಯಾರು ಬಂದ್ರಂದ್ರ ಹೋಗು. ರೀ ನಿಮ್ ಯಾವಾಗೂ ತಮಾಷೆನ. ನಾ ಏನ್ ಹೇಳಕ್ ಬಂದಿನ ಅದನ್ನ ಮೊದಲು ಕೇಳ್ರಿ. ಆಕೆ ಹಡಿಬಿಟ್ಟು ಸಸಿಗೆ ಏನು ಮಾಡ್ಬೇಡತ್ತಂದ್ರ ಅವಲಕ್ಕಿ ಮಾಡಿಟ್ಟ ಒಂದು ಬೊಗಾನಿ. ಅದನ್ನ ತಿತ್ತಿರೋ ಏನು ಮದ್ವಿಗೆ ಬರ್ತಿರೋ ಅದನ್ನ ಕೇಳಾಕ್ ಬಂದಿದ್ನೆ. ಅಲ್ಲಲೇ ಮದ್ವೀರ ಯಾರ್ದು ಅದ ಗೊತ್ತಿಲ್ಲ, ಮತ್ತೆ ಮದ್ವಿಗೆ ಹೆಂಗೆ ಬರಲಿ? ಮದ್ವಿ ಯಾರ್ದಾಕಿರ್ವಾತ, ನೀವು ಬರ್ತೀರ ಇಲ್ಲೋ? ಯಾರ್ದಿದ್ರೆ ಏನಾತು? ಊಟ ಮಾಡುದು ಎದ್ದು ಬರುದು ಸುಮ್ಮನೆ. ಅವ್ರು ಬರ್ದಾರ ಕಾರ್ಡ್ ಮ್ಯಾಗ ನಿಮ್ಮ ಆಗಮನವೇ ನಮಗೆ ಉಡುಗೊರೆ ಅಂತೇಳಿ. ಮತ್ತ ಇನ್ಯಾಕ್ ಚಿಂತಿ? ಎದ್ ನಡೀರಿ, ಆ ಮೂಲಿ ಮನಿ ಮಾದೇವಿನ ಮಗಳು ಮದುವೆ ಐತಿ, ಲಿಬ್ನ ಹೊಂಟಾರ ಅದಕ್ಕೆ. ಹೋಗ್ಲೇ ನಿನಗೊಂದು ಚಿಂತಿ. ನಾನು ರೈತರದ್ದು ಏನಾಕತಿ ಏನಿಲ್ಲ ಅಂತೇಳಿ ಆ ಚಿಂತೆ ಕೂತೇನ, ನಿನಗೆ ಮದ್ವಿ ಚಿಂತೆ ಹಿಡ್ದೈತಿ. ಅಯ್ಯೋ ಈಗ ಮಾಡಾಕೈತಿ, ಇದ್ರೊಳಗೆ ಎಲ್ಲಿ ನನಗರ ಎಲ್ಲಿ ಹೋಗುದ್ ಬೇಕಾಗೈತಿ. ಹೋದಿವ ಅಂದ್ರೆ ಅಟ್ ಒಂದ್ ಹೊತ್ತಿನ ಊಟರ ಉಳಿತೈತಿ ಮನ್ಯಾಗಿಂದ, ಹಿಂಗ ಅಂತೇಳಿ ಅದ್ ಹೋಗುದೀಗ. ನೀವ ಬಂದ್ರ ಬರ್ರಿ, ಇರ್ಲಿಕ್ಕಂದ್ರ ಬಿಡ್ರಿ. ನಿಮಗೆ ನಾ ಏನ ಜಬರಿ ಮಾಡಾಕತ್ತಿಲ್ಲ. ಬರ್ಲಿಕ್ಕಂದ್ರ ಈಗ ಅವಲಿಗೆ ಮಾಡಿಟ್ಟಾಳ, ಒಂದ್ ಕಡೆ ತುಂಬಾ ಮಾಡಿಟ್ಟಾಳ. ಅದನ್ನ ನಾವಿಬ್ರು ಅತ್ತಾಗ ಮದ್ವಿ ಹೊಂಟಿವ. ಅವನು ಮಗನು ಬರ್ತಾನೋ ಇಲ್ಲ ಗೊತ್ತಿಲ್ಲ, ಎಲ್ಲಿ ಹೋಗ್ಯಾನು. ನೀವ ಬರ್ಲಿಕ್ಕಂದ್ರ ಈಗೂ ತಿನ್ರಿ ಅದನ್ನ, ಮತ್ ಮಧ್ಯಾಹ್ನ ಊಟಕ್ಕೂ ಅದನ್ನ ತಿಂತೀರ ಇಲ್ಲ ಅಂತ ಕೇಳಾಕ ನಾನು ಕೇಳುದೇನೆ, ಹೇಳಾಕನ ಬಂದೇನ. ಅದನ್ನ ತಿನ್ರಿ, 2 ಹೊತ್ತು ನಾವ್ ಇರಂಗಿಲ್ಲ ಮನ್ಯಾಗ. ಮತ್ ಮದ್ವಿಗೆ ಬರ್ಲಿಕ್ಕಂದ್ರ ನೀವು ಏನ ಮಾಡ್ದೈತಿ ಅದನ್ನ ತಿಂದಟ್ಟು ಉಳಿತಾಯ ಮಾಡ್ರಿ ಇವತ್ತೊಂದಿನ. ಆ ಮಧ್ಯಾಹ್ನದಾಗೂ ಅದನ್ನ ತಿನ್ಬೇಕು, ಈಗೂ ಅದನ್ನ ತಿನ್ಬೇಕಾ? ಜಾಡ್ಸಿ ಒಂದು ಓದ್ನೆ ಅಂದ್ರೆ ಹೋಗಿ ಬಾಗಲ್ದಾಗ ಬೀಳ್ತಿ ಅಲ್ಲಿ. ಹಂಗಾದ್ರೆ ನೀವು ಹಿಂಗ್ ಮಾಡ್ರಿ. ಯಾದ್ ನಡೀರಿ, ಈಗ ನನ್ನ ಜೋಡಿ ನಾ ಹೋಗಿ ಹೆಣ್ಮಕ್ಳ ಮುಂದಿನ ಗಡ್ಯಾಗ ಕೂತಿರ್ತೀವ. ನೀವು ಹಂಗ ಗಂಡ್ಮಕ್ಳೊಳಗ ಅಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಸಿಕ್ತಂದ್ರೆ ಅದ್ರವನ್ನ ಒತ್ಕೊಂತ ಬಂದ್ ಬಿಡ್ರಿ. ಹೆಂಗಿದ್ರು ಅವ್ರು ಲಗ್ನ ಪತ್ರ ಕೊಟ್ಟು ಹೋಗ್ಯಾದ್ರು. ಕುಟುಂಬ ಸಮೇತ ಬನ್ನಿ, ನಿಮ್ಮ ಆಗಮನವೇ ನಮಗೆ ಉಡುಗೊರೆ ಅಂತೇಳಿ ಹೆಂಗಿದ್ರು ಬರ್ದಾರ ಅದ್ರೊಳಗ. ನಡೀರಿ ಹಂಗಾರ ನೀವು. ಹೆಂಗಿದ್ರು ನಾನು 51 ರೂಪಾಯಿ ಐರಿ ಕೊಡಾಕತ್ತೇನ, ಮತ್ತೆ ಅದ್ರ ವಸೂಲಿ ಆಗ್ಬೇಕಲ್ಲ. ಬಂದ್ಬಿಡ್ರಿ ನೀವು ಅಟ್ಟಿಲ್ ಖಾಲಿ ಕಸಬಾರಿಗೆ ಕೂತಿಕೆರಿಂದ ಟೆನ್ಷನ್ ಮಾಡ್ಕೊತ ಕೂತೀರಿ. ನಡೀರಿ, ನಿಮ್ದು ಟೆನ್ಷನ್ ತಪ್ತೈತಿ, ಅದು ಅಟ್ ಅವಲಕ್ಕಿ ಉಳಿತೈತಿ, ಅದನ್ನ ರಾತ್ರಿ ಹೊತ್ತಿಂದ್ರ ಆತ್. ವಾಲ್ಯಪ್ಪನ ಇನ್ನ ಉಪವಾಸ ಬೀಳ್ತೇನಾದ್ರ ಹೆಣ್ಮಕ್ಳು ಬೆನ್ ಹತ್ತಿ ಕೆರಿಂದ ಅಲ್ಲಿ ಲಗ್ನ ಕೇಳಾರ್ದ ಬರಂಗಿಲ್ಲ ನಾ. ಹೋಗ, ಏನು ಜಿಬಿಟ್ ಅದಿ ಜೀನ್ ಹಾಂಕ ಜಿಪುನಿ ಹೋಗ. ಕುಂತ ಮಾತಾಡ್ತಾನಿಲ್ಲಿ. ಹೋಗಲ್ ದುಡಿಯಾಕ. ಮಗ ದುಡ್ಡು ತಂದು ಹಾಕಾಕತೈತಿ ಇಲ್ಲಿ, ಗೊತ್ತಿಲ್ಲ ನಿನಗ? ದುಡ್ಡು ತಂದು ಹಾಕುದಾದ್ರೆ ಗೊತ್ತಾಕಿತ್ತು. ಹೋಗ ನನಗ ಮಾತಾಡಕ್ ಬರ್ತಾನ. ಏನ ಮದುವೆ ಐತಿ, ಒಂದಿಟ್ಟಲ್ಲೇ ಊಟ ಮಾಡಿ ಬಂದ್ರೆ ಉಳಿತೈತಿ ನಾ ವಿಚಾರ ಮಾಡಾಕತ್ತೇನ. ನನಗ ಜಿಪ್ಪುನ್ ಜೀನ್ ಹಂಕಂತಾನ. ಮೊದ್ಲಿಂದ ಏನ್ ಮಗನ ಹಾಕಕತ್ತಾನೆ ದುಡ್ಡು ತಂದು? ಮೊದಲೆಲ್ಲ ಮಾಡಿನೇಳು, ಅವಾಗ ತಿಂದ ಹಿಂಗಾಗಿ ಎಮ್ಮಿ ಧಾರವಾಡಿ ಎಮ್ಮಿ ನೋಡ್ಕೊ ನೀನು ಕಂಡ್ಯಾಳ್ದಾಗ. ನಾ ದುಡ್ಡು ತಂದು ಹಾಕುವಾಗ ಹಿಂಗ್ ಮಾಡ್ಬೇಕು ಜಿಪ್ಪುಂತನ. ಅವಾಗ ಉಳಿಸಿ ಬಳಸಿ ಎಲ್ಲ ತವ್ರ ಮನೆಗೆ ಹೋಗು ಮುಂದೆ ಒಂದು ಬ್ಯಾಗಲ್ಲಿ 2 ಬ್ಯಾಗ್ ಹೊತ್ಕೊಂಡು ನನ್ನಾಟ ಕರ್ಕೊಂಡು ಹಾಳು ಮಾಡಿ ನನ್ನ ತಲೆ ಮ್ಯಾಗ ಒಂದು ಹೊತ್ತು ಹೊರಿಸಿ ಅವ್ರಿಗೆ ಕೊಟ್ಟು ಬರ್ತಿದ್ದಿಲ್ಲ ತವ್ರ ಮನೆಗೆ. ಅವಾಗ ಮಾಡ್ಬೇಕು ಜಿಪ್ಪುಂತನ, ಈಗ ಮಾಡಾಕತ್ತಾಳ ಬಂದಳ ಇಲ್ಲಿ. ರೀ ನೋಡ್ರಿ, ನಾ ಮದ್ವಿ ಹೋಗು ಮೂಡ್ನಾಗಿದೆ, ನಾನು ಜಗಳ ತೆಗಿಬೇಡ್ರಿ ಮತ್ತ. ಆಗಲೇ ಹೋಗು ಮಾನ್ಗೇಡಿ. ಅವಲಕ್ಕಿ ತಿನ್ನಿಸ್ತಾಳಂತ, ಮುಂಜಾನೆನೂ ಅದನ್ನ ತಿನ್ನಂತ, ಮಧ್ಯಾಹ್ನಕ್ಕೂ ಅದನ್ನ ತಿನ್ನಂತ. ಹಂಗಾರ ಇಲ್ಲೇ ಬಿಡ್ರಿ, ಅದು ಅವಲಕ್ಕಿ ಉಳಿತೈತಿ, ನಮಗೆ ತಿನ್ನಾಕ ಹೋಗ್ಬೇಡ್ರಿ. ಒಂದಿನ ಉಪವಾಸ ಇದ್ರೆ ಗೊತ್ತಾಕತಿ ಅನ್ನದ ಕಿಮ್ಮತ್ ಏನಂತೇಳಿ. ನಾ ಏನೋ ಮದ್ವಿ ಮನ್ಯಾಗ ಹೆಂಗೂ ಅಡಿಗೆ ಮಾಡ್ಸೇ ಇರ್ತಾರ ಪಾಪ, ಅಲ್ಲಾದ್ರೂ ಉಳಿದಲ್ಲ ಅವ್ರದರ ಎದಕ್ಕೆ ಕೆಡ್ಸುದು ಹಿಂಗಂತೇಳಿ ವಿಚಾರ ಹಾಕಾಕತ್ತಿದ್ದ. ನೀನು ಹೇಳ್ಕೊಂಡು ಹೊಂಟಿದ್ದ ನನಗ ಜೀನ್ ಹಂಕಂತಿ. ಹಂಗಾರ ಉಪವಾಸ ಬೀಳ ನಿಮ್ಮ ಮಗನ ಇವತ್ತು. ಏ ಮಾನ್ಗೇಡಿ, ನನಗೂ ಅಟ್ ಅಲ್ಲಿಂದನ ತಗೊಂಬಾರ, ಏನ್ ಮಾಡ್ಸಿರ್ತಾರ ಸ್ವೀಟ್ ಅದ. ಹೋಗ ಹಂಗ ಹೇಳಿದ್ನ ತಗೊಂಡ್ಬರ್ತಿದ್. ನಾಯನ್ ನಾಚಕ್ಕೆಲ್ಲ ಬಿಡಕ್ಕೆಲ್ಲ. ಆದ್ರೆ ನನಗ ಜೀನ್ ಹಂಕಂತಿಯಲ್ಲ, ಅದಕ್ಕೆ ನಾಯನ್ ತರುದಿಲ್ಲ. ಬೀಳ್ನಿ ಇಲ್ಲೇ ಉಪವಾಸ. ಗೊತ್ತಾಗಲಿ ನಿನಗೂ ಇವತ್ತು ಒಂದಿನ. ನಾ ಹೋಗಿ ಕೆರಿಂದ ಮಸ್ತ್ ಊಟ ಮಾಡಿ ಬರ್ತೀವಿ. ಮದ್ವೆಯಾಗ ಜಾಮೂನ್ ಮಾಡ್ಸಿರ್ತಾರೋ, ಬಾಲುಶಾ ಮಾಡ್ಸಿರ್ತಾರೋ, ಏನೋ ಬುಂದೆ ಉಂಡಿ ಮಾಡ್ಸಾರೋ, ಯಾರಿಗ ಗೊತ್ತ. ನಾವ್ ಮಸ್ತ್ ಊಟ ಮಾಡಿ ಬರ್ತೀವಿ. ಬೀಳ್ನಿ ಉಪವಾಸ, ಇಲ್ಲೇ ಗೊತ್ತಾಕತ್ ನಿನಗ. ನಮಸ್ಕಾರ ರೀ ಎಲ್ಲರಿಗೂ. ಉತ್ತರ ಕರ್ನಾಟಕದ ಶಾಂತಕ್ಕ ಚಾನಲ್ ಈ ವಿಡಿಯೋ ನೋಡಾಕತ್ತಿರೋ ನಿಮಗೆಲ್ಲರಿಗೂ ನಮಸ್ಕಾರ ರೀ. ತಡಿ ಒಂದ್ ಸ್ವಲ್ಪ ತಲೆ ಹಿಕ್ಕೊಂಡ್ ಬಿಡ್ತೇನೆ. ಈಗ ಮಾತಾಡ್ತೇನೆ ನೋಡ್ರಿ.
ಏನು ಹೇಳ್ಬೇಕನ್ನಂದ್ರೆ ಉತ್ತರ ಕರ್ನಾಟಕದ ಶಾಂತಕ ಚಾನಲನ್ನು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಂಥವ ಕಾಮಿಡಿ ವಿಡಿಯೋನ ನಾನು ಡೈಲಿ 2 ಅಪ್ಲೋಡ್ ಮಾಡ್ತೀನಿ. ಮುಂಜಾನೆ 11 ಗಂಟೆಗೆ ನನ್ನ ಟೈಮಿಂಗ್, ಆಮೇಲೆ ಸಂಜೆ 4 ಗಂಟೆಗೆ ಇನ್ನೊಂದು ಟೈಮಿಂಗ್. ಅಂದ್ರೆ ಡೈಲಿ ನಾನು 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ತಪ್ಪದೆ ಎಲ್ಲರೂ ವೀಕ್ಷಣೆ ಮಾಡಿ. ಮಸ್ತ್ ಕಾಮಿಡಿ ಇರ್ತಾವ, ಎಂಟರ್ಟೈನ್ಮೆಂಟ್ ಇರ್ತೈತಿ. ಜಾತಿ ಸಸಿ ಜಗಳ, ಆಮೇಲೆ ಗಂಡ ಹೆಂಡತಿ ಜಗಳ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೆಂಗೆ ಇರ್ತೈತಿ, ಏನೇನು ಇರ್ತೈತಿ ಎಲ್ಲ ನೋಡ್ಬೋದು. ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋಗ್ಬೇಡ್ರಿ. ಮತ್ತು ಹಂಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದಂದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡ್ರಿ. ಯಾವ್ದಾರ ಒಂದು ಮಾಡಿ ಹೋಗ್ರಿಪ್ಪ. ಹಂಗ ಇನ್ನೊಂದು ವಿಷಯ ಏನಂತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಧನ್ಯವಾದಗಳು.